ಎಲ್ಲರಿಗೂ ನಮಸ್ಕಾರ. ನಿತ್ರ ಕನ್ನಡ ಕ್ಯಾಲೆಂಡರ್ ಶ್ರೀದಿಯ ಓದುಗರಿಗೆ ಶುಭ ಮುಂಜಾನೆ. ಇವತ್ತು ಮಾರ್ಚ್ ಗುರುವಾರ 19/3/2026 ಶ್ರೀ ವಿಶ್ವವಸು ನಾಮ ಸಂವತ್ಸರ ಫಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ. ತಿಥಿ ಇವತ್ತು ಅಮಾವಾಸ್ಯೆ 6:52 AM ತನಕ, ನಂತರ ಪಾಡ್ಯ. ನಕ್ಷತ್ರ ಇವತ್ತು ಪೂರ್ವ ಭಾದ್ರ 5:21 AM ತನಕ, ನಂತರ ಉತ್ತರ ಭಾದ್ರ. ಮೇಷರಾಶಿ, ಕುಟುಂಬ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಪಿತೃವರ್ಗದಿಂದ ಶುಭ ವಾರ್ತೆಗಳು ದೊರೆಯುತ್ತವೆ. ಹೊಸ ವಾಹನ ಯೋಗವಿದೆ. ಕೈಗೊಂಡ ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತವೆ. ವೃಷಭ ರಾಶಿ, ಬಂಧು ಮಿತ್ರರೊಂದಿಗೆ ನಿರೀಕ್ಷಿತ ವಿವಾದಗಳು ಉಂಟಾಗಬಹುದು. ದೂರ ಪ್ರಯಾಣಗಳು ನಡೆಯುತ್ತವೆ. ಕುಟುಂಬ ವಾತಾವರಣ ಗೊಂದಲಕರವಾಗಿರುತ್ತದೆ. ಕೈಗೊಂಡ ಕೆಲಸಗಳಲ್ಲಿ ವೆಚ್ಚ ಮತ್ತು ಶ್ರಮ ಹೆಚ್ಚಾಗುತ್ತದೆ. ವ್ಯರ್ಥ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಿಥುನ ರಾಶಿ, ದೂರ ಪ್ರಯಾಣಗಳನ್ನು ಮುಂದೂಡುವುದು ಒಳಿತು. ಕುಟುಂಬದವರಿಂದ ಅಗತ್ಯ ಸಹಾಯ ದೊರೆಯುವುದಿಲ್ಲ. ವ್ಯಾಪಾರ ಉದ್ಯೋಗಗಳಲ್ಲಿ ನಿರುತ್ಸಾಹ ಉಂಟಾಗುತ್ತದೆ. ನಿರುದ್ಯೋಗ ಪ್ರಯತ್ನಗಳು ವಿಫಲವಾಗುತ್ತವೆ. ಕರ್ಕಟಕ ರಾಶಿ, ಹೊಸ ಶಿಕ್ಷಣಾವಕಾಶಗಳು ದೊರೆಯುತ್ತವೆ. ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯಗಳು ಹೆಚ್ಚಾಗುತ್ತವೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತವೆ. ವೃತ್ತಿ ವ್ಯಾಪಾರಗಳಲ್ಲಿ ಉತ್ತಮ ಆಲೋಚನೆಗಳು ಫಲಿಸುತ್ತವೆ. ಸಿಂಹ ರಾಶಿ, ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತದೆ. ವೃತ್ತಿ ಉದ್ಯೋಗಗಳಲ್ಲಿ ಹೊಸ ಪ್ರೋತ್ಸಾಹಗಳು ದೊರೆಯುತ್ತದೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ಸಿಗುತ್ತವೆ. ಭೂಮಿ ಖರೀದಿ ಮಾರಾಟಗಳಲ್ಲಿ ಲಾಭ ದೊರೆಯುತ್ತದೆ. ಕನ್ಯಾ ರಾಶಿ, ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಕೈಗೊಂಡ ಕೆಲಸಗಳು ನಿಧಾನವಾಗಿ ಸಾಗುತ್ತವೆ. ದೂರ ಪ್ರಯಾಣಗಳು ಮುಂದೂಡಲ್ಪಡುತ್ತವೆ. ವೃತ್ತಿ ಉದ್ಯೋಗಗಳಲ್ಲಿ ಅಧಿಕಾರಿಗಳೊಂದಿಗೆ ವಿವಾದಗಳಿಂದ ದೂರವಿರುವುದು ಒಳಿತು. ತುಲಾ ರಾಶಿ, ನಿರುದ್ಯೋಗ ಪ್ರಯತ್ನಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಕೈಗೊಂಡ ಕೆಲಸಗಳಲ್ಲಿ ಹೆಚ್ಚಿನ ಶ್ರಮ ಬೇಕಾಗುತ್ತದೆ. ಹೊಸ ಸಾಲ ಪ್ರಯತ್ನಗಳು ನಡೆಯುತ್ತವೆ. ಸಹೋದರರಿಗೆ ಸ್ಥಿರಾಸ್ತಿ ವಿವಾದಗಳು ಉಂಟಾಗಬಹುದು. ವೃಶ್ಚಿಕ ರಾಶಿ, ಮನೆಯಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತವೆ. ಕೈಗೊಂಡ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ. ಬಾಲ್ಯದ ಸ್ನೇಹಿತರ ಆಗಮನ ಸಂತೋಷವನ್ನು ತರುತ್ತದೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಸಿಗುತ್ತದೆ. ಧನಸು ರಾಶಿ, ವ್ಯಾಪಾರ ಉದ್ಯೋಗಗಳಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತೀರಿ. ದೈವ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಮಕರ ರಾಶಿ, ಕೈಗೊಂಡ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ. ಸನ್ನಿಹಿತರೊಂದಿಗೆ ಮಾತಿನ ಭೇದ ಭಾವಗಳು ಉಂಟಾಗಬಹುದು. ಆರ್ಥಿಕವಾಗಿ ಕೆಲವು ಏರುಪೇರುಗಳು ಸಂಭವಿಸಬಹುದು. ಕುಂಭರಾಶಿ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ವೃತ್ತಿ ವ್ಯಾಪಾರಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ಕಂಡುಬರುತ್ತವೆ. ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಗೃಹ ವಾತಾವರಣ ಶಾಂತವಾಗಿರುತ್ತದೆ. ಮೀನರಾಶಿ, ದೈವ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಬಂಧು ಮಿತ್ರರೊಂದಿಗೆ ವಿವಾದಗಳು ಉಂಟಾಗಬಹುದು. ಕುಟುಂಬ ವಾತಾವರಣ ಗೊಂದಲಕರವಾಗಿರುತ್ತದೆ. ಕೆಲವು ವಿಷಯಗಳಲ್ಲಿ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು.